ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಪುಡಿ ರೌಡಿಗಳ ಅಟ್ಟಹಾಸ. ಹುಡುಗಿ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆಯಾಗಿದೆ. ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ ಯುವಕರ ಗುಂಪೊಂದು. ಕೆಆರ್ಪುರ ದೇವಸಂದ್ರದ ಮದೀನಾ ಮಸೀದಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಜಗಳವನ್ನ ಬಿಡಿಸೋದಕ್ಕೆ ಹೋದಂತಹ ಡ್ರೈವರ್ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿಯಾಗಿದೆ. ನಮಾಜ್ ಮುಗಿಸಿಕೊಂಡು ಮನೆಗೆ ತೆರಳ್ತಾ ಇದ್ದಂತಹ ರೋಷನ್ ಹಲ್ಲೆ ಮಾಡಿದ್ದಾರೆ. ಗೆಳೆಯ ಶೋಯಬ್ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜಗಳ ಆಗಿದೆ. ವಾಸೀಂ, ಯಾಸಿಫ್, ಖಲೀಂ ಮತ್ತು ಮತ್ತೊಬ್ಬ ವ್ಯಕ್ತಿಯಿಂದ ದಾಳಿಯಾಗಿದೆ. ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ ಆಟೋ ಡ್ರೈವರ್ ರೋಷನ್ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ನೋಡಿ ಜನ ಮಾನವೀಯತೆಯನ್ನ ಮರ್ತ್ಬಿಟ್ಟಿರೋದು. ಯಾರು ಏನಾದರೂ ಮಾಡ್ಕೊಳ್ಳಿ, ಯಾರು ಹೇಗಾದರೂ ಜಗಳ ಮಾಡ್ಕೊಳ್ಳಿ, ಯಾರು ಹೇಗಾದರೂ ಲಾಂಗು ಮಚ್ಚುಗಳಿಂದ ಹೊಡೆದಾಡ್ತಾ ಇರಲಿ. ಸೊ ಹಾಗಾಗಿ ಯಾರು ಕೂಡ ಬಿಡಿಸೋದಕ್ಕೆ ಹೋಗೋದೇ ಇಲ್ಲ. ಬಿಡಿಸೋದಕ್ಕೆ ಹೋದವ್ರ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ, ಲಾಂಗು ಮಚ್ಚುಗಳಿಂದ ಹೊಡಿತಾರೆ ಅಂತಂದ್ರೆ ಅವ್ರಿಗೂ ಕೂಡ ಜೀವ ಭಯ ಇರುತ್ತೆ. ಅವ್ರ ಮನೇಲಿ ಅವ್ರಿಗೋಸ್ಕರ ಕಾತ್ಕೊಂಡು ಕೂತಿರ್ತಾರೆ, ಅಪ್ಪ ಅಮ್ಮಂದಿರು ಅಥವಾ ಹೆಂಡತಿ ಮಕ್ಕಳಿರ್ತಾರೆ. ಸೊ ಹಾಗಾಗಿ ಜಗಳ ಬಿಡಿಸೋದಕ್ಕೆ ಹೋಗೋದಿಲ್ಲ. ನೋಡಿ ಯಾವ ರೀತಿಯಾಗಿ ಒಂದು ಹುಡುಗಿಗೋಸ್ಕರ ನಡು ರಸ್ತೆಯಲ್ಲಿ ಕಿರಿಕ್ ಮಾಡ್ಕೊಂಡು ಜಗಳ ಆಡ್ತಾ ಇದ್ದಾರೆ ಅಂತ ಹೇಳಿ ಇವರೆಲ್ಲರೂ ಕೂಡ ತಲೆಯಲ್ಲಿ ಫಿಕ್ಸ್ ಆಗಿ ಬಂದ್ಬಿಟ್ಟಿರ್ತಾರೆ. ಜಗಳ ಆಡಬೇಕು, ಲಾಂಗು ಮಚ್ಚಿಂದ ಹೊಡಿಬೇಕು ಅಂತ ಹೇಳಿ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಂತೆ ಕಾಣಿಸ್ತಾ ಇದೆ ಈ ಜಗಳ.